Hey guys, welcome back to my channel shrutruetips. ಹೇಗಿದ್ದೀರಾ ಎಲ್ರು? ನೀವೆಲ್ಲರೂ ನಂದು ಅಮೆಝಾನ್ ಹಾಲ್, ಫ್ಲಿಪ್ಕಾರ್ಟ್ ಹಾಲ್ ಎಲ್ಲ ನೋಡಿದಿರಿ ಅನ್ಕೋತೀನಿ. ಯಾರೆಲ್ಲ ನೋಡ್ಲಿಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋನ ಚೆಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ. ನಾನು ಸ್ಕಿನ್ ಕೇರ್ ಸೀರೀಸ್ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತೀನಿ. ವೀಕ್ಲಿ 2 ಟೈಮ್ಸ್ ಬರುತ್ತೆ ನನ್ನ ವಿಡಿಯೋ. ಒಂದು ಸ್ಯಾಟರ್ಡೇ ಪಕ್ಕ ಇರುತ್ತೆ ಒಂದು ವಿಡಿಯೋ, ಅಂಡ್ ಮತ್ತೊಂದು ವಿಡಿಯೋ ರ್ಯಾಂಡಮ್ ಆಗಿ ಯಾವಾಗ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ನಿಮಗೆ ಬಂದೇ ಬರುತ್ತೆ. ಸೊ ವಿಡಿಯೋ ಮಿಸ್ ಮಾಡದೆ ನೋಡಿ. ಓಕೆ, ಈಗ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಮೆಥಡ್ಸ್ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಗೈಸ್, ತುಂಬಾನೇ ಮುಖ್ಯ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು ಯಾವ ಟೈಪ್ ಇದೆ ಸ್ಕಿನ್ ಅಂತ. ಆದ್ರೂ ನೀವು ಈ ವಿಡಿಯೋ ನೋಡಿ ಅಂತ ನಾನು ಹೇಳ್ತೀನಿ. ಸ್ಕಿನ್ ಟೈಪ್ ಅಲ್ಲಿ ಒಂದು ಆಯಿಲ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ, ಸೆನ್ಸಿಟಿವ್ ಸ್ಕಿನ್ ಇದೆ, ಅಂಡ್ ಆಕ್ನೆ ಪ್ರೋನ್ ಸ್ಕಿನ್ ಇದೆ. ಇನ್ನು ಈ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಸ್ವಲ್ಪ ಡ್ರೈ ಸ್ಕಿನ್ ಅಂಡರೇ ಬರುತ್ತೆ. ಇದು ಆಕ್ನೆ ಪ್ರೋನ್ ಸ್ಕಿನ್, ಇದು ಆಯಿಲ್ ಸ್ಕಿನ್ ಅಂಡರ್ ಬರುತ್ತೆ. ಆಕ್ನೆ ಪ್ರೋನ್ ತುಂಬಾನೇ ಪಿಂಪಲ್ಸ್ ಇರುತ್ತಲ್ಲ ಸ್ಕಿನ್ ಅಲ್ಲಿ, ಅದು ಮಾರ್ಕ್ಸ್ ಎಲ್ಲ ಇರುತ್ತೆ. ಈ ತರದ್ದು ಆಕ್ನೆ ಪ್ರೋನ್ ಅಂತ ಸ್ಕಿನ್ ಕರಿತೇವೆ ನಾವು. ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಸ್ಕಿನ್ ಅಲ್ಲಿ, ನಿಮ್ಗೆ ಸ್ವಲ್ಪ ತುರ್ಸತ್ತೆ ಸ್ಕಿನ್, ಒಂಥರ ರೆಡ್ ಆಗುತ್ತೆ ಫೇಸ್ ಅಲ್ಲಲ್ಲಿ ತುರ್ಸಿ, ಮತ್ತೆ ಸೆನ್ಸಿಟಿವ್ ಇರುತ್ತೆ ಸ್ಕಿನ್. ಇಂಥ ಸ್ಕಿನ್ ಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಅಂತ ಕರಿತೀವಿ. ಇನ್ನು ಡ್ರೈ ಸ್ಕಿನ್ ಅಂದ್ರೆ ತುಂಬಾ ಡ್ರೈ ಇರುತ್ತೆ ಸ್ಕಿನ್, ನಿಮ್ಗೆ ಫೀಲ್ ಆಗುತ್ತೆ ಒಂಥರ ಡ್ರೈ ಇದ್ದದ್ದು. ಇನ್ನು ಆಯಿಲಿ ಸ್ಕಿನ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ನಾರ್ಮಲ್ ಆಗಿ ಆಯಿಲ್ ಆಗಿರುತ್ತೆ. ಇದರಿಂದ ಪಿಂಪಲ್ಸ್ ಕೂಡ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸ್ಕಿನ್ ಡಲ್ ಕಾಣುತ್ತೆ, ಡಾರ್ಕ್ ಕಾಣುತ್ತೆ ಕೆಲವೊಮ್ಮೆ, ಈ ತರ. ಅಂಡ್ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಟಿ ಝೋನ್ ಅಲ್ಲಿ ಮಾತ್ರ ಆಯಿಲ್ ಇರೋದು. ಅಂದ್ರೆ ಟಿ ಝೋನ್ ಅಂದ್ರೆ ನಮ್ದು ಫೋರ್ ಹೆಡ್ ಇದೆ ಅಲ್ವಾ, ಈ ಫೋರ್ ಹೆಡ್ ಅಂಡ್ ಈ ಏರಿಯಾ ಚಿನ್ ವರೆಗೂ ಟಿ ಸಿಂಬಲ್ ಮಾಡುತ್ತೆ ಟೀನ. ಈ ಟಿ ಝೋನ್ ಅಲ್ಲಿ ನಿಮ್ಗೆ ಆಯಿಲ್ ಇದ್ರೆ ಅದು ಕಾಂಬಿನೇಷನ್ ಸ್ಕಿನ್. ಈ ತರ ಇದೆ ಸ್ಕಿನ್ ಟೈಪ್. ಇಷ್ಟೆಲ್ಲ ಸ್ಕಿನ್ ಟೈಪ್ಸ್ ಅಲ್ಲಿ ನಮ್ಮ ಸ್ಕಿನ್ ಯಾವುದು ಅಂತೇಳಿ ಇವಾಗ ನಾನು ತಿಳ್ಕೊಳ್ಳೋಣ. ಇವಾಗ ಇದು ಮೆಥಡ್ಸ್ ಕೂಡ ಟ್ರೈ ಮಾಡೋ ಮುಂಚೆ ನೀವೇನ್ ಮಾಡ್ಬೇಕು, ಇವಾಗ ನಾಳೆ ನೀವು ನಿಮ್ಮ ಸ್ಕಿನ್ ಟೈಪ್ ಯಾವ್ದಿದೆ ಅಂತ ಹೇಳಿ ಚೆಕ್ ಮಾಡ್ತಿದ್ರೆ ಇವತ್ತು ನೈಟ್ ಅಂದ್ರೆ ಪ್ರೀವಿಯಸ್ ನೈಟ್ ನೀವು ಯಾವುದೇ ರೀತಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಮೇಕಪ್ ಇರ್ಬೋದು ಏನನ್ನೂ ಕೂಡ ಯೂಸ್ ಮಾಡಬಾರ್ದು. ಮಲಗ್ಬೇಕಿದ್ರೆ ಸ್ಪೆಷಲ್ ಬೆಳಿಗ್ಗೆಯಿಂದ ಯೂಸ್ ಮಾಡಿ, ಆದ್ರೆ ಮಲಗ್ಬೇಕಿದ್ರೆ ಹೇಳ್ತಾ ಇದ್ದೀನಿ ನಾನು. ಕೆಲವರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಮಲಗ್ಬೇಕಿದ್ರೆ, ಮಾಯಿಶ್ಚರೈಸರ್ ಇರ್ಬೋದು, ಇಲ್ಲ ಅವತ್ತೇನಾದ್ರೂ ಕ್ರೀಮ್ ಇರ್ಬೋದು, ಏನಾದ್ರೂ ಸಜೆಸ್ಟ್ ಮಾಡಿದ್ರು ಏನಾದ್ರೂ ಕ್ರೀಮ್ ಇರ್ಬೋದು. ಆತರ ಒಂದು ದಿವಸಕ್ಕೋಸ್ಕರ ಅದನ್ನೆಲ್ಲಾನು ಸ್ಕಿಪ್ ಮಾಡಿ ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಡಿ. ಒಂದ್ ವೇಳೆ ನಿಮ್ಗೆ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬಾನೇ ಮುಖ್ಯ ಆಗಿದೆ, ಈ ಸ್ಕಿನ್ ಟೈಪ್ ಯಾವ್ದು ಅಂತ ಚೆಕ್ ಮಾಡೋದು ನೀವು ಪೋಸ್ಟ್ಪೋನ್ ಮಾಡ್ಬೋದು. ಆ ಸ್ಕಿನ್ ಕೇರ್ ರೊಟೀನ್ ನಿಮ್ಗೆ ಏನಿದೆ ಅದು ಮುಗಿದ್ಮೇಲೆ ನೋಡ್ಬೋದು. ಆದ್ರೆ ನೀವು ಯಾವತ್ತು ಸ್ಕಿನ್ ಟೈಪ್ ಯಾವ್ದು ಅಂತ ತಿಳ್ಕೊತೀರಿ ಅದ್ರ ಹಿಂದಿನ ದಿವಸ ನೀವು ಯಾವುದೇ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಲಿ ಮೇಕಪ್ ಪ್ರಾಡಕ್ಟ್ ಅಲ್ಲಿ ಯಾವುದನ್ನು ಯೂಸ್ ಮಾಡ್ಬೇಡಿ. ಅದೇ ತರ ಚೆನ್ನಾಗಿ ಮೇಕಪ್ ಏನಾದ್ರು ಯೂಸ್ ಮಾಡಿದ್ರೆ ಚೆನ್ನಾಗಿ ಕ್ಲೆನ್ಸರ್ ಯೂಸ್ ಮಾಡಿ, ಮೇಕಪ್ ರಿಮೂವರ್ ಯೂಸ್ ಮಾಡಿ, ಚೆನ್ನಾಗಿ ಕ್ಲೀನ್ ಮಾಡಿ, ಫೇಸ್ ವಾಶ್ ಮಾಡಿ, ಹಾಗೇನೆ ಮಾಡ್ಕೊಂಡ್ಬಿಡಿ. ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಫೇಸ್ಗೆ ಯೂಸ್ ಮಾಡ್ಬಿಡಿ. ಇದು ಫಸ್ಟ್. ಇನ್ನು ಸೆಕೆಂಡ್ ಅಲ್ಲಿ ಏನಂದ್ರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಏರ್ ಯೂಸ್ ಮಾಡಬೇಡಿ, ಲೈಕ್ ಏರ್ ಕಂಡೀಷನರ್ ಇರ್ಬೋದು, ಈ ತರದ್ದು ಯೂಸ್ ಮಾಡ್ಬೇಕು. ಇವಾಗ ನಾನು ನಿಮ್ಗೆ ಫಸ್ಟ್ ಮೆಥಡ್ ಯಾವ್ದು ಅಂತ ಹೇಳ್ತೇನೆ. ಫಸ್ಟ್ ಮೆಥಡ್ ನಾವು ಟಚ್ ಮಾಡಿ ಫೀಲ್ ಮಾಡುವಂಥದ್ದು. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಫೇಸ್ ಅನ್ನು ನಿಮ್ಮ ಹ್ಯಾಂಡ್ಸ್ ಇಂದ ಟಚ್ ಮಾಡಿ ನೋಡಿ. ಇವಾಗ ಟಚ್ ಮಾಡ್ಬೇಕಿದ್ರೆ ಇಲ್ಲೆಲ್ಲ ನಿಮ್ಗೆ ಆಯಿಲ್ ಕಂಡು ಬಂದ್ರೆ ಫುಲ್ ಫೇಸ್ ಅಲ್ಲಿ ಆಯಿಲ್ ಸ್ಕಿನ್, ಟಿ ಝೋನ್ ಅಂತ ನಾನೇನ್ ಹೇಳ್ದೆ ಇವಾಗ್ಲೇ, ಈ ಟಿ ಝೋನ್ ಅಲ್ಲಿ ಆಯಿಲ್ ಕಂಡು ಬಂದ್ರೆ ನಿಮ್ದು ಕಾಂಬಿನೇಷನ್ ಸ್ಕಿನ್. ನಿಮ್ದು ಸ್ಕಿನ್ ಯಾವ್ದೇ ತರದ್ದು ಆಯಿಲ್ ಇಲ್ಲ ಫೇಸ್ ಅಲ್ಲಿ, ನೀವು ನಾರ್ಮಲ್ ಆಗಿದ್ದೀರಾ, ಏನು ಇಚ್ಚಿಂಗ್ ಇಲ್ಲ ಫೇಸ್ ಅಲ್ಲಿ, ಈ ತರದಿದ್ರೆ ನಿಮ್ದು ನಾರ್ಮಲ್ ಸ್ಕಿನ್. ಅಂಡ್ ಇವಾಗ ನೆಕ್ಸ್ಟ್ ನಿಮ್ದು ಸ್ಕಿನ್ ಸ್ವಲ್ಪ ಡ್ರೈ ಆದಾಗೆ ಫೀಲ್ ಆಗ್ತಿದೆ, ನಿಮ್ಗೆ ಸ್ವಲ್ಪ ಫ್ಲೇಕಿ ಅನಿಸ್ತಾ ಇದೆ, ಸ್ವಲ್ಪನೇ ಲೈಟ್ ಇರಿಟೇಟ್ ಆದಾಗ ಅನಿಸ್ತಾ ಇದೆ ಸ್ಕಿನ್, ಈ ತರದಿದ್ರೆ ನಿಮ್ದು ಡ್ರೈ ಸ್ಕಿನ್. ಇನ್ನು ನಿಮ್ದು ಸ್ವಲ್ಪ ಅಲ್ಲಲ್ಲಿ ಜಾಸ್ತಿನೇ ರೆಡ್ ಸ್ಪಾಟ್ಸ್ ಇದೆ, ಜಾಸ್ತಿನೇ ತುರಿಸ್ತಾ ಇದೆ ಸ್ಕಿನ್ ನಿಮ್ದು, ಈ ತರದಿದ್ರೆ ನಿಮ್ದು ಸೆನ್ಸಿಟಿವ್ ಸ್ಕಿನ್. ಇದೊಂದು ಈಸಿ ಮೆಥಡ್, ಆದ್ರೆ ಇದರಲ್ಲಿ ಅಕ್ಯುರೇಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ. ಕೆಲವೊಮ್ಮೆ ಓವರ್ ನಿಮ್ದು ಆಯಿಲ್ ಸ್ಕಿನ್ ಇದ್ರೆ, ಓವರ್ ಆಗಿ ಡ್ರೈ ಅಥವಾ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇದರಲ್ಲಿ, ಇಲ್ಲಾಂದ್ರೆ ಸ್ವಲ್ಪ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಸಿಗೋದಿಲ್ಲ. ಓಕೆ, ಇವಾಗ ನಾವು ಸೆಕೆಂಡ್ ಮೆಥಡ್ ನೋಡೋಣ. ಇವಾಗ ಸೆಕೆಂಡ್ ಮೆಥಡ್ ಎಫೆಕ್ಟಿವ್ ಮೆಥಡ್ ಇದು. ಈ ಮೆಥಡ್ ಬಗ್ಗೆ ಮಾತಾಡೋಣ. ಇವಾಗ ಅಗೇನ್ ಪ್ರೀವಿಯಸ್ ನೈಟ್ ಇದು ಏನ್ ರೂಟೀನ್ ಹೇಳಿದಾನೆ ಅದು ಮಾಡ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಟರ್ ಪೇಪರ್ ತಗೊಂಡು, ನಾನಿಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು, ಬಟರ್ ಪೇಪರ್ ತಗೊಂಡು ಅದನ್ನ ನಿಮ್ದು ಮುಖಕ್ಕೆ ಈ ತರ ಇಡ್ಬೇಕು. ಇಲ್ಲಿ ತೋರಿಸಿದ್ನಲ್ವಾ ಇದೇ ತರ. ಬಟರ್ ಪೇಪರ್ ಯಾವ್ದು ಅಂತ ನೀವು ಕೇಳೋದಾದ್ರೆ ನಿಮ್ಗೆ ಸ್ಟೇಷನರಿ ಶಾಪ್ ಅಲ್ಲೆಲ್ಲ ಸಿಗುತ್ತೆ. ಒಂದ್ ಶೀಟಿಗೆ 2 ರೂಪೀಸ್ 3 ರೂಪೀಸ್ ಎಲ್ಲ ಇರುತ್ತೆ ಬಟರ್ ಪೇಪರ್. ಇದ್ರಲ್ಲಿ ನಿಮ್ಗೆ ಅಕ್ಯುರೇಟ್ ರಿಸಲ್ಟ್ ಗೊತ್ತಾಗುತ್ತೆ. ಟಿಶ್ಯೂ ಪೇಪರ್ ಕೂಡ ಯೂಸ್ ಮಾಡ್ಬೋದು ನೀವು, ಆದ್ರೆ ಟಿಶ್ಯೂ ಪೇಪರ್ ಗಿಂತ ಬಟರ್ ಪೇಪರ್ ಬೆಟರ್ ಅಂತ ನಾನು ಹೇಳ್ತೀನಿ, ಯಾಕಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ. ಬಟರ್ ಪೇಪರ್ ಅನ್ನ ಮುಖಕ್ಕೆ ಈ ತರ
ಇಟ್ಕೊಂಡು ಒಂದು 10 ಸೆಕೆಂಡ್ಸ್ 10 to 15 ಸೆಕೆಂಡ್ಸ್ ಅದೇ ತರ ಇಟ್ಕೊಳ್ಳಿ. ರಬ್ಬೆಲ್ಲ ಮಾಡಕ್ ಹೋಗ್ಬೇಡಿ, ಜಸ್ಟ್ ಈ ತರ ಮಾಡಿ ಹಂಗೆ ಇಟ್ಕೊಂಡಿರಿ ಒಂದು 10 to 15 ಸೆಕೆಂಡ್ಸ್. ಅದಾದ್ಮೇಲೆ ತೆಗಿದೆ ಸ್ಲೋಲಿ ತೆಗೆದು ಬಟರ್ ಪೇಪರ್ ಅಂದ್ರೆ ಕ್ಲಿಯರ್ ಆಗಿ ಆಯಿಲ್ ಅಬ್ಸಾರ್ಬ್ ಮಾಡುತ್ತೆ ಅದು, ಅಂಡ್ ಆಮೇಲೆ ನಿಮ್ಗೆ ಆಯಿಲ್ ಸ್ಪಾಟ್ಸ್ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇವಾಗ ನಿಮ್ಗೆ ಎಲ್ಲೆಲ್ಲ ಆಯಿಲ್ ಸ್ಪಾಟ್ ಕಾಣ್ತಾ ಇದೆ, ಫುಲ್ ಬಟರ್ ಪೇಪರ್ ಅಲ್ಲೇ ಆಯಿಲ್ ಇದ್ರೆ ನಿಮ್ದು ಆಯಿಲ್ ಸ್ಕಿನ್. ನಿಮ್ದು ಬಟರ್ ಪೇಪರ್ ಅಲ್ಲಿ ಈ ನೋಸ್ ಹತ್ರ, ಈ ಚಿನ್ ಹತ್ರ, ಈ ಫೋರೆಡ್ ಹತ್ರ ಮಾತ್ರ ಆಯಿಲ್ ಇದೆ, ಬಾಕಿ ಎಲ್ಲೂ ಆಯಿಲ್ ಇಲ್ಲ ಅಂದ್ರೆ ನಿಮ್ದು ಕಾಂಬಿನೇಷನ್ ಸ್ಕಿನ್. ಎಲ್ಲೂ ಆಯಿಲ್ ಇಲ್ಲ, ನಿಮ್ಗೆ ನಿಮ್ಮ ಸ್ಕಿನ್ ತುಂಬಾ ನಾರ್ಮಲ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ, ಆರಾಮಾಗಿದೆ ಅನ್ಸಿದ್ರೆ ಆಗ ಹೇಳಿದಾಗೆ ನಾರ್ಮಲ್ ಸ್ಕಿನ್. ಅಂಡ್ ಎಲ್ಲೂ ಆಯಿಲ್ ಇಲ್ಲ ಆದ್ರೂ ನಿಮ್ಮ ಸ್ಕಿನ್ ನಿಮ್ಗೆ ಅಷ್ಟೊಂದು ಖುಷಿ ಇಲ್ಲ, ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ, ಲೈಟ್ ಆಗಿ ಡ್ರೈ ಅನಿಸ್ತಾ ಇದೆ ಫೇಸ್ ಅಂದ್ರೆ ನಿಮ್ದು ಡ್ರೈ ಸ್ಕಿನ್. ಅಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಆಗ್ಲೇ ಹೇಳಿದಾಗೆ ಸೇಮ್, ಅದು ಏನೇ ಯೂಸ್ ಮಾಡಿದ್ರು ನಿಮ್ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ ತುಂಬಾ ಇರಿಟೇಷನ್ ಆಗುತ್ತೆ, ನಿಮ್ಗೆ ತುರ್ಸುತ್ತೆ, ಅಲ್ಲಲ್ಲಿ ರೆಡ್ ಸ್ಪಾಟ್ಸ್ ಇರುತ್ತೆ, ಈ ತರದಲ್ಲಿದ್ರೆ ಸೆನ್ಸಿಟಿವ್ ಸ್ಕಿನ್. ಅಂಡ್ ಫಸ್ಟ್ ನೀವು ಮುಖ ತೊಳಿಬೇಕಾದ್ರೆ ನೀರನ್ನ ಮುಖಕ್ಕೆ ಹಾಕ್ತಿರಲ್ವಾ, ಇವಾಗ ನೀರ್ ಹಾಕಿದಾಗ ನಿಮ್ಗೆ ಬರ್ನಿಂಗ್ ಸೆನ್ಸೇಷನ್ ಆದ್ರೆ ನಿಮ್ದು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್, ಎಕ್ಸ್ಟ್ರೀಮ್ಲಿ ಡ್ರೈ ಆಗಿದೆ ಸ್ಕಿನ್, ಇಂಥ ಸ್ಕಿನ್ಗೆ ಟ್ರೀಟ್ಮೆಂಟ್ ಅಗತ್ಯ ಆಗಿರುತ್ತೆ. ಯಾರಾದ್ರೂ ಒಳ್ಳೆ ಸ್ಕಿನ್ಗೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಸೊ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮ್ದು ಯಾವ ಸ್ಕಿನ್ ಟೈಪ್ ಹೇಗೆ ಕಂಡುಹಿಡಿಯೋದಂತ ನಿಮ್ಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ ನಿಮ್ದು ಸ್ಕಿನ್ ಯಾವ ಟೈಪ್ ಇದೆ ಅಂತ ಹೇಳಿ. ಈ ಸ್ಕಿನ್ ಟೈಪ್ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ನಿಮ್ದು ಸ್ಕಿನ್ ಯಾವ ತರದ್ದು ಅಂತ ಗೊತ್ತಾದ್ಮೇಲೆ ಅಷ್ಟೇ ನಾವು ಮುಂದಿನ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಆಯಾ ಸ್ಕಿನ್ ಕೇರ್ಗೆ ನೀವು ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡ್ಬೇಕು. ಇವಾಗ ನಿಮ್ದು ಸ್ಕಿನ್, ನೀವು ಡ್ರೈ ಸ್ಕಿನ್ ಇದ್ರೆ ನೀವು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಥವಾ ಆಯಿಲ್ ಫ್ರೀ ಫೇಸ್ ವಾಶ್ ಹಚ್ಕೊಂಡ್ರೆ ಅಥವಾ ತಗೊಂಡ್ ಅದನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಮತ್ತಷ್ಟು ಹಾಳಾಗುತ್ತೆ ನಿಮ್ಮ ಸ್ಕಿನ್. ಯಾಕಂದ್ರೆ ಇವಾಗ ಡ್ರೈ ಸ್ಕಿನ್ಗೆ ಏನ್ ಬೇಕು, ಆಯಿಲ್ ಮೊದ್ಲೇ ಇರೋದಿಲ್ಲ ಡ್ರೈ ಸ್ಕಿನ್ ಅವರಿಗೆ, ಸ್ವಲ್ಪ ಅವರಿಗೆ ಮಾಯಿಶ್ಚರ್ ಬೇಕು. ಇಂತಹ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ನಮ್ಗೆ ನಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಗೊತ್ತಿಲ್ಲದೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಥವಾ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಇನ್ನಷ್ಟು ಡ್ರೈ ಆಗುತ್ತೆ ಸ್ಕಿನ್, ಇನ್ನಷ್ಟು ಹಾಳಾಗುತ್ತೆ. ಸೊ ಫಸ್ಟ್ ಗೆ ನಾವು ಏನೇ ಬೈ ಮಾಡೋ ಮುಂಚೆ ನಮ್ದು ಸ್ಕಿನ್ ಟೈಪ್ ಯಾವ್ದು ಅಂತ ಗೊತ್ತು ಮಾಡ್ಕೊಂಡು ಎಲ್ಲ ಪ್ರಾಡಕ್ಟ್ ಬೈ ಮಾಡ್ಬೋದು. ಇವಾಗ ನಿಮ್ದು ಸ್ಕಿನ್ ಟೈಪ್ ಯಾವ್ದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಹೇಳಿದೀನಿ, ಇವತ್ತೇ ನೀವು ಟ್ರೈ ಮಾಡಿ. ಇವಾಗ ಆಯಿಲ್ ಸ್ಕಿನ್ ಇದ್ದವರು ವಾಟರ್ ಬೇಸ್ಡ್ ಪ್ರಾಡಕ್ಟ್ಸ್ ತಗೊಳ್ಬೇಕು, ಡ್ರೈ ಸ್ಕಿನ್ ಇದ್ದವರು ಆಯಿಲ್ ಬೇಸ್ಡ್ ಪ್ರಾಡಕ್ಟ್ ತಗೊಳ್ಬೇಕು. ಇದೆಲ್ಲವನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ ಸ್ಕಿನ್ಗೆ ಯಾವ ಫೇಸ್ ವಾಶ್ ಯೂಸ್ ಮಾಡೋದು, ಕೆಲವು ರೆಕಮೆಂಡೇಶನ್ಸ್ ಇದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.